ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಭಾರತೀಯ ರಾಜಕಾರಣದಲ್ಲಿ ಸದ್ಯ ವಿಚಿತ್ರವಾದ ಹವಾ ಶುರುವಾಗಿದೆ. ಇಲ್ಲಿ ತನಕ ನೀವು ಕಮಲ, ಹಸ್ತ, ತೆನೆ ಹೊತ್ತ ಮಹಿಳೆ, ಪೊರಕೆ ಹೀಗೆ 10 ಪಕ್ಷಗಳ ಗುರುತುಗಳನ್ನು ನೋಡಿದ್ದೀರಿ. ಆದರೆ ಭಾರತದ ರಾಜಕೀಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಅತ್ಯಂತ ಅಸಹ್ಯ ಪಡುವ, ಯಾರೂ ಇಷ್ಟಪಡದ, ಆದರೆ ಅಷ್ಟು ಸುಲಭವಾಗಿ ಸಾಯದ ಜಿರಳೆ ಅಂದರೆ ಕಾಕ್ರೋಚು ಒಂದು ದೊಡ್ಡ ರಾಜಕೀಯ ಆಂದೋಲನದ ಸಂಕೇತವಾಗಿ ಹೊರಹೊಮ್ಮಿದೆ. ಕೇವಲ ಒಂದೇ ಒಂದು ವಾರದಲ್ಲಿ ಲಕ್ಷಾಂತರ ಜನರನ್ನು ಸೆಳೆದು ದೇಶದ ಘಟಾನುಘಟಿ ರಾಜಕಾರಣಿಗಳು ತಿರುಗಿ ನೋಡುವಂತೆ ಮಾಡಿರುವ ಈ ವಿಲಕ್ಷಣ ಆಂದೋಲನದ ಹೆಸರೇ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJP. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಾರ್ಟಿ ಹೆಸರನ್ನೇ ಹನಕಿಸುವಂತೆ ಉಟ್ಕೊಂಡಿರುವ ಈ CJP ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸುನಾಮಿಯನ್ನು ಕ್ರಿಯೇಟ್ ಮಾಡಿದೆ. ಅಷ್ಟಕ್ಕೂ ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಇದನ್ನು ಹುಟ್ಟು ಹಾಕಿದ್ದು ಯಾರು? ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಆಡಿದ ಆ ಒಂದು ಮಾತು ಭಾರತದ ಯುವ ಪೀಳಿಗೆಯನ್ನು ಹೇಗೆ ಕೆರಳಿಸ್ತು? ಎಲ್ಲವನ್ನ ಇವತ್ತಿನ ಈ ವಿಶೇಷ ವರದಿಯಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಎಲ್ಲವೂ ಶುರುವಾಗಿದ್ದು ಮೇ 15, 2026ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಕಲಿ ಕಾನೂನು ಪದವಿಗಳಿಗೆ ಸಂಬಂಧಿಸಿದ ಅರ್ಜಿಯೊಂದರ ವಿಚಾರಣೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು. ಉದ್ಯೋಗ ಸಿಗದೆ, ಯಾವುದೇ ವೃತ್ತಿಯಲ್ಲೂ ಸ್ಥಾನ ಸಿಗದೆ ಅಲೆಯುವ ಇವತ್ತಿನ ಯುವಕರು ಜಿರಳೆಗಳಂತೆ ಮತ್ತು ಸಮಾಜದ ಪರಾವಲಂಬಿಗಳಂತೆ ಸಿಸ್ಟಮ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಅವರು ನೇರವಾಗಿ ಹೋಲಿಸಿದರು. ಅವರು ಕೋರ್ಟ್ನಲ್ಲಿ ನೇರವಾಗಿ ಹೇಳಿದ್ದೇನಪ್ಪ ಅಂದರೆ, ಉದ್ಯೋಗವಿಲ್ಲದ, ಯಾವುದೇ ವೃತ್ತಿಯಲ್ಲೂ ಜಾಗ ಸಿಗದ ಕೆಲವು ಯುವಕರು ಜಿರಳೆಗಳಂತಾಗಿದ್ದಾರೆ. ಇವರಲ್ಲಿ ಕೆಲವರು ಮೀಡಿಯಾ, ಇನ್ನು ಕೆಲವರು ಸೋಷಿಯಲ್ ಮೀಡಿಯಾ ಮತ್ತು RTI ಕಾರ್ಯಕರ್ತರಾಗಿ ಬದಲಾಗಿ ಎಲ್ಲರ ಮೇಲೇನು ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದರು. Have you seen there are youngsters like cockroaches? They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists. And they start attacking. ಮುಖ್ಯ ನ್ಯಾಯಮೂರ್ತಿಗಳ ಈ ಮಾತು ದೇಶದ ಯುವಕರಲ್ಲಿ ತೀವ್ರ ಆಕ್ರೋಶ ಉಂಟು ಮಾಡಿತು. ದೇಶಾದ್ಯಂತ ಭಾರೀ ವಿವಾದ ಸೃಷ್ಟಿಯಾಗ್ತಾ ಇದ್ದಂಗೆ ಮರುದಿನಾನೇ ಅಂದರೆ ಮೇ 16ನೇ ತಾರೀಕು CJI ಸೂರ್ಯಕಾಂತ್ ಅವರು ಸ್ಪಷ್ಟನೆ ನೀಡಬೇಕಾಗಿ ಬಂತು. ತಾನು ಇಡೀ ದೇಶದ ಯುವಕರನ್ನು ಜಿರಳೆ ಅಂತ ಹೇಳಿಲ್ಲ, ನಕಲಿ ಮತ್ತು ಬೋಗಸ್ ಪದವಿಗಳನ್ನು ಪಡೆದು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರೋರನ್ನು ಮಾತ್ರ ಹಾಗೆ ಕರೆದಿದ್ದೇನೆ. ಮಾಧ್ಯಮಗಳು ತಪ್ಪಾಗಿ ಬಿಂಬಿಸಿವೆ ಅಂತ ಹೇಳಿದರು. ಜೊತೆಗೆ ಭಾರತದ ಯುವ ಪೀಳಿಗೆ ದೇಶದ ಅಭಿವೃದ್ಧಿಯ ಮುಖ್ಯ ಪಿಲ್ಲರ್ಸ್ ಅಂತ ಹೊಗಳಿದ್ರು. ಆದರೆ ಅಷ್ಟರಲ್ಲಾಗಲೇ ಆಗಬೇಕಾದ ಅನಾಹುತ ಆಗೋಗಿತ್ತು. ಮುಖ್ಯ ನ್ಯಾಯಮೂರ್ತಿಗಳ ಈ ಮಾತನ್ನು ಕೇಳಿ ಕೆರಳಿದ ದೇಶದ ಯುವ ಜೀವಿಗಳು ಆ ಜಿರಳೆ ಅನ್ನೋ ಅಪಮಾನದ ಲೇಬಲನ್ನೇ ತಮ್ಮ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದರು. ಮೇ 16ನೇ ತಾರೀಕು ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿಸ್ಟು ಮತ್ತು ಸದ್ಯ ಅಮೆರಿಕದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ರಿಲೇಷನ್ಸ್ ಓದ್ತಾ ಇರುವ 30 ವರ್ಷದ ಅಭಿಜಿತ್ ದೀಪ್ಕೆ ಅನ್ನೋ ಯುವಕ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕ್ದ. ಒಂದು ವೇಳೆ ದೇಶದ ಎಲ್ಲ ಜಿರಳೆಗಳೂ ಒಂದಾದರೆ ಏನಾಗ್ಬೋದು? ಅಷ್ಟೇ, ಕೇವಲ 24 ಗಂಟೆಗಳಲ್ಲಿ ಅಭಿಜಿತ್ ಕ್ಲೌಡ್ ಮತ್ತು ChatGPT ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ಗಳನ್ನು ಬಳಸಿ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ವೆಬ್ಸೈಟ್ ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಕ್ರಿಯೇಟು ಮಾಡೇ ಬಿಟ್ರು. ಉದ್ಯೋಗವಿಲ್ಲದ ಸದಾ ಆನ್ಲೈನಲ್ಲಿರುವ ಯುವಕರಿಗಾಗಿ ಒಂದು ಗೂಗಲ್ ಫಾರ್ಮ್ ಲಿಂಕ್ ಹಾಕಿ ಸದಸ್ಯತ್ವ ಅಭಿಯಾನವನ್ನು ಶುರು ಮಾಡಿದರು. ಇದು ಕೇವಲ ಒಂದು ತಮಾಷೆಯಾಗಿ ಶುರುವಾದ ಆಂದೋಲನ. ಆದರೆ 3 ದಿನಗಳಲ್ಲಿ ಈ ಜೋಕು ಸೂಪರ್ ವೈರಲ್ ಆಯಿತು. ಇಂಟರ್ನೆಟ್ನಲ್ಲಿ ಮೈಬಿ ಕಾಕ್ರೋಚ್, ನಾನು ಜಿರಳೆ ಮತ್ತು ಮೇರಾ ಓಟ್ ಕಾಕ್ರೋಚ್ ಅನ್ನೋ ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗೋದಕ್ಕೆ ಶುರು ಮಾಡಿದ್ವು. ಸ್ನೇಹಿತರೆ, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಆನ್ಲೈನ್ ವೇಗ ಎಷ್ಟಿತ್ತಂದರೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ ಅನಿಸ್ಕೊಂಡಿರುವ BJP ಇನ್ಸ್ಟಾಗ್ರಾಮ್ ಅಕೌಂಟನ್ನೇ ಇದು ಹಿಂದಿಕ್ಕಿದೆ. ಕೇವಲ ಕೆಲವು ದಿನಗಳಲ್ಲಿ CJPಯ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಕೋಟ್ಯಾಂತರ ಆಗ್ಬಿಟ್ಟಿದೆ. ಇತ್ತ BJPಯ ಅಧಿಕೃತ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ ಕೇವಲ 8.8 ಮಿಲಿಯನ್ ಆಸ್ಪಾಸ್ನಲ್ಲಿದೆ. ಅಷ್ಟೇ ಅಲ್ಲ, ಗೂಗಲ್ ಫಾರ್ಮ್ ಮೂಲಕ 3,50,000ಕ್ಕೂ ಹೆಚ್ಚು ಯುವಕರು ಈ ಪಕ್ಷದ ಸದಸ್ಯತ್ವಕ್ಕೆ ಸೈನ್ ಅಪ್ ಮಾಡಿದ್ದಾರೆ. ಆದರೆ ಈ ಆಂದೋಲನ ತೀವ್ರಗೊಳ್ತಾ ಇದ್ದಂಗೆ ಭಾರತದಲ್ಲಿ CJPಯ ಅಧಿಕೃತ X ಖಾತೆಯನ್ನು ಕಾನೂನು ಬೇಡಿಕೆಯ ಮೇರೆಗೆ ಬ್ಲಾಕ್ ಮಾಡಲಾಗಿದೆ. ಆದರೂ ಇದರ ಕ್ರೇಜ್ ಮಾತ್ರ ಕಡಿಮೆ ಆಗಲಿಲ್ಲ.
ಕಾಕ್ರೋಚ್ ಜನತಾ ಪಾರ್ಟಿಗೆ ಸೇರಬೇಕಾದ್ರೆ ಇಟ್ಟಿರುವ ಕಾಮಿಡಿ ಅರ್ಹತೆಗಳು ಏನಂತಂದರೆ ನೀವು ಉದ್ಯೋಗವಿಲ್ಲದವರಾಗಿರಬೇಕು, ಸೋಮಾರಿಗಳಾಗಿರಬೇಕು, ಪೂರ್ತಿ ದಿನ ಆನ್ಲೈನಲ್ಲೇ ಇರಬೇಕು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೆಷ್ನಲ್ ಆಗಿ ಆಕ್ರೋಶ ಹೊರಹಾಕುವ ಕಲೆ ನಿಮಗೆ ಗೊತ್ತಿರಬೇಕು. ಈ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿ ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವವಾದಿ ಮತ್ತು ಸೋಮಾರಿ ಅಂತ ಬರೆದುಕೊಳ್ಳಲಾಗಿದೆ. ಆದರೆ ನೆನಪಿಡಿ, ಮೇಲ್ನೋಟಕ್ಕೆ ಇದು ಕಾಮಿಡಿ ಅಂತ ಅನಿಸಿದ್ರು ಇವರು ದೇಶದ ಸಿಸ್ಟಮ್ ಮುಂದೆ ಇಟ್ಟಿರುವ ಆ 5 ರಾಜಕೀಯ ಬೇಡಿಕೆಗಳು ಮಾತ್ರ ಅತ್ಯಂತ ಗಂಭೀರ ಆಗಿದ್ದಾವೆ. ಆ 5 ಅಜೆಂಡಾಗಳು ಇಲ್ಲಿದ್ದಾವೆ ನೋಡಿ. ಮೊದಲನೇದಾಗಿ, ಯಾವುದೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಿಟೈರ್ಡ್ ಆದ ನಂತರ ಅವರಿಗೆ ರಾಜ್ಯಸಭಾ ಸೀಟನ್ನು ಯಾವುದೇ ಕಾರಣಕ್ಕೂ ಗಿಫ್ಟ್ ಆಗಿ ಕೊಡಬಾರ್ದು. ಎರಡನೇದಾಗಿ, ದೇಶದ ಯಾವುದೇ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಅರ್ಹ ಮತದಾರನ ಹೆಸರನ್ನು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡಿದರೂ ಅದಕ್ಕೆ ಕಾರಣರಾದ ಮುಖ್ಯ ಚುನಾವಣಾ ಆಯುಕ್ತರನ್ನು ಕಠಿಣ UAPA ಕಾಯ್ದೆಯಡಿ ಭಯೋತ್ಪಾದನೆ ಆರೋಪದ ಮೇಲೆ ಬಂಧಿಸಬೇಕು. ಮೂರನೆಯದಾಗಿ, ಸಂಸತ್ನಲ್ಲಿ ಮಹಿಳೆಯರಿಗೆ 33% ಅಲ್ಲ, ನೇರವಾಗಿ 50% ಮೀಸಲಾತಿ ನೀಡಬೇಕು ಮತ್ತು ಸಂಪುಟದ ಅರ್ಧದಷ್ಟು ಸಚಿವ ಸ್ಥಾನಗಳು ಮಹಿಳೆಯರಿಗೆ ಸಿಗಬೇಕು. ನಾಲ್ಕನೇದಾಗಿ, ದೇಶದ ದೊಡ್ಡ ಕಾರ್ಪೊರೇಟ್ ಬಿಲಿಯನೇರ್ಗಳಾದ ಅಂಬಾನಿ ಮತ್ತು ಅದಾನಿ ಒಡೆತನದ ಮಾಧ್ಯಮ ಸಂಸ್ಥೆಗಳ ಲೈಸೆನ್ಸ್ ರದ್ದು ಮಾಡಿ ಸ್ವತಂತ್ರ ಮಾಧ್ಯಮಗಳಿಗೆ ಅವಕಾಶ ನೀಡಬೇಕು. ಪಕ್ಷಪಾತಿ ಮಾಧ್ಯಮ ಆ್ಯಂಕರ್ಗಳ ಬ್ಯಾಂಕ್ ಖಾತೆಗಳ ತನಿಖೆ ಆಗಬೇಕು. ಐದನೆಯದಾಗಿ, ರೆಸಾರ್ಟ್ ರಾಜಕಾರಣ ಮಾಡಿ ಅನಾದಾಸೆಗೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಆರುವ ಶಾಸಕರು ಮತ್ತು ಸಂಸದರನ್ನು ಮುಂದಿನ 20 ವರ್ಷಗಳ ಕಾಲ ಯಾವುದೇ ಚುನಾವಣೆ ಎದುರಿಸದಂತೆ ಮತ್ತು ಯಾವುದೇ ಸಾರ್ವಜನಿಕ ಹುದ್ದೆ ಅಲಂಕರಿಸದಂತೆ ನಿಷೇಧ ಮಾಡಬೇಕು. ನೋಡಿದ್ರಾ, ಈ 5 ಪಾಯಿಂಟ್ಗಳು ಸದ್ಯ ಭಾರತದ ರಾಜಕೀಯದ ನರನಾಡಿಗಳನ್ನೇ ಮುಟ್ಟಿವೆ. ಇದೇ ಕಾರಣಕ್ಕೆ ದೇಶದ ವಿರೋಧ ಪಕ್ಷದ ಪ್ರಮುಖ ನಾಯಕರಾದ ಅಖಿಲೇಶ್ ಯಾದವ್ ಅವರು ಎಕ್ಸ್ನಲ್ಲಿ BJP ವರ್ಸಸ್ CJP ಅಂತ ಪೋಸ್ಟ್ ಹಾಕಿದ್ದಾರೆ. TMC ಸಂಸದರಾದ ಮಹುವಾ ಮೊಯಿತ್ರಾ, ಮಾಜಿ ಸಂಸದ ಕೀರ್ತಿ ಆಜಾದ್ ಮತ್ತು ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಅವರಂತಹ ಪ್ರಮುಖರು ಈ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ವಿಶ್ರಾಂತ ಅಧಿಕಾರಿಯಾದ ಆಶೀಶ್ ಜೋಶಿ ಕೂಡ ಇದಕ್ಕೆ ಸೈನ್ ಅಪ್ ಮಾಡಿ ದೇಶದಲ್ಲಿ ಸದ್ಯ ಇರುವ ದ್ವೇಷದ ವಾತಾವರಣಕ್ಕೆ ಈ ಕಾಕ್ರೋಚ್ ಪಾರ್ಟಿ ಒಂದು ತಂಗಾಳಿಯಂತೆ ಬಂದಿದೆ ಅಂತ ಹೇಳಿದ್ದಾರೆ. ಕೇವಲ ಆನ್ಲೈನ್ ಅಷ್ಟೇ ಅಲ್ಲ, ಆಫ್ಲೈನ್ನಲ್ಲೂ ಯುವಕರು ಜಿರಳೆಗಳ ವೇಷ ಧರಿಸಿ ನಾನೂ ಜಿರಳೆ ಅನ್ನೋ ಬೋರ್ಡ್ ಹಿಡಿದು ಸ್ವಚ್ಛತಾ ಅಭಿಯಾನ ಹಾಗೂ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಬಲಿಷ್ಠ ಪರಿಸ್ಥಿತಿಯಲ್ಲೂ ಬದುಕಿ ಉಳಿಯುವ ಜಿರಳೆಯ ಗುಣವೇ ನಮಗೆ ಪ್ರೇರಣೆ ಅಂತ ಇದ್ದಾರೆ ಯುವಕರು. ಸ್ನೇಹಿತರೆ, ಈ ಇಡೀ ಆಂದೋಲನ ನಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸ್ತದೆ. ಇವತ್ತು ಭಾರತದಲ್ಲಿ ಪದವೀಧರ ಯುವಕರ ನಿರುದ್ಯೋಗ ದರ ಬರೋಬ್ಬರಿ 20.1ರಷ್ಟಿದೆ. ಇದೆಲ್ಲದರ ಮಧ್ಯೆ ಪರೀಕ್ಷಾ ಪೇಪರ್ ಲೀಕ್ ಹಗರಣಗಳು ಯುವಕರ ಭವಿಷ್ಯವನ್ನು ಕತ್ತಲಿಗೆ ತಳ್ಳುತ್ತಾ ಇದ್ದಾವೆ. ಇಂತಹ ಹೊತ್ತಿನಲ್ಲಿ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳು ಯುವಕರ ನೋವಿಗೆ ಧ್ವನಿಯಾಗುವ ಬದಲು ಅವರನ್ನೇ ಜಿರಳೆ, ಪರಾವಲಂಬಿ ಅಂತ ಕರೆದಾಗ ಯುವ ಪೀಳಿಗೆಗೆ ಉಂಟಾಗುವ ತೀವ್ರ ನಿರಾಸೆ ಮತ್ತು ಆಕ್ರೋಶದ ಫಲವೇ ಈ ಕಾಕ್ರೋಚ್ ಜನತಾ ಪಾರ್ಟಿ. ಇತಿಹಾಸದಲ್ಲಿ ಯುವಕರ ಆಕ್ರೋಶಗಳು ದೊಡ್ಡ ದೊಡ್ಡ ಕ್ರಾಂತಿಗಳಿಗೆ ಕಾರಣ ಆಗ್ತಾ ಇದ್ವು. ಶ್ರೀಲಂಕಾ, ಬಾಂಗ್ಲಾದೇಶದಲ್ಲಿ ಸರ್ಕಾರಗಳೇ ಉರುಳು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಆದರೆ 2026ರ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಭಾರತದ ಜೆನ್ಜಿ ಯುವಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಇಂತಹ ಮೀಮ್ ಆಧಾರಿತ ಜಿರಳೆ ಸಂಕೇತದ ವಿಭಿನ್ನ ಹಾದಿ ಹಿಡಿದಿದ್ದಾರೆ. ಈ ಪಕ್ಷದ ಭವಿಷ್ಯ ಏನಾಗ್ತದೋ ನನಗೆ ಗೊತ್ತಿಲ್ಲ, ಆದರೆ ಸದ್ಯಕ್ಕಂತೂ ಇದು ದೇಶದ ವ್ಯವಸ್ಥೆಗೆ ಒಂದು ದೊಡ್ಡ ಕನ್ನಡಿಯನ್ನಂತೂ ಹಿಡಿದಿದೆ. ನಿಮಗೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಅಜೆಂಡಾಗಳ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಸುದ್ದಿ ಮತ್ತು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.